ಡ್ರಾಮಾ. ವಿಧಾನಸೌಧದಲ್ಲಿ ಹೈ ಡ್ರಾಮಾ. ಡಿಕೆಶಿಗೆ ಮಿಡ್ ನೈಟ್ ಅಲ್ಲಿ ಬಂತು ಫೋನ್ ಕಾಲ್. ಫೋನ್ ಬರ್ತಿದ್ದಂತೆ ಮುಂಬೈಗೆ ಹಾರಿದ್ರು ಡಿಕೆಶಿ. ಡಿಕೆಶಿಯ 7 ಗಂಟೆಯ ಡ್ರಾಮಾ ಕಂಡು ಫುಲ್ ಗರಂ ಆದ್ರು ಸಿದ್ದರಾಮಯ್ಯ. ಇಷ್ಟಕ್ಕೂ ದೋಸ್ತಿ ಸರ್ಕಾರಕ್ಕೆ ಯಾರು ವಿಲನ್, ಯಾರು ಹೀರೋ? ಇದೇ ಇವತ್ತಿನ ಸ್ಪೆಷಲ್ ಸ್ಟೋರಿ, ಶಿವರಾಮ ಯುದ್ಧ. ನಾನು ಚೈತ್ರ ರಾಜ್. ಯುದ್ಧ, ಮಹಾಯುದ್ಧ. ಬುಧವಾರ ರಣಾಂಗಣವಾಗಿದ್ದ ವಿಧಾನಸೌಧದ ಚಿತ್ರಣ ಹೇಗಿದೆ ನೋಡಿ. ರಾಜೀನಾಮೆ ನೀಡೋದಕ್ಕೆ ಬಂದ ಶಾಸಕ ಸುಧಾಕರ್ ಮೇಲೆ ಹೆಂಗೆ ಎಗರಿ ಬೀಳುತ್ತಿದ್ದಾರೆ ನೋಡಿ. ಸುಧಾಕರ್ ಬಟ್ಟೆಯನ್ನ ಹಿಡ್ಕೊಂಡು ಹೇಗೆ ಧರ ಅಂತ ಎಳೆದಾಡ್ತಿದ್ದಾರೆ ನೋಡಿ. ಒಬ್ರ ಇಬ್ರ ಎಲ್ಲರೂ ಸುಧಾಕರ್ ಮೇಲೆ ಎರಗಿದ್ದಾರೆ. ಇದು ವಿಧಾನಸೌಧದಲ್ಲಿ ನಡೆಯುತ್ತಿರೋ ಯುದ್ಧದ ದೃಶ್ಯ. ಆದ್ರೆ ಇದನ್ನೂ ಮೀರಿಸುವ ಯುದ್ಧ ನಡೆಯುತ್ತಿರೋದು ಸಿದ್ದು ಮತ್ತು ಡಿಕೆಶಿ ನಡುವೆ. ಜಗತ್ತಿಗೆ ಒಬ್ಬನಾಧಿಪತಿ ಇರಬೇಕು, ನಾನಾಗಿರ್ಬೇಕು. ಕೊಟ್ಬಿಡ್ತೀವಾ? ಯುದ್ಧ ಇದು ಡಿಕೆ ಶಿವಕುಮಾರ್ ಮತ್ತು ಸಿದ್ದರಾಮಯ್ಯರ ನಡುವಿನ ರಣರೋಚಕ ಯುದ್ಧ. ಆ ಯುದ್ಧದ ಸನ್ನಿವೇಶ ಎಲ್ಲಿ ಹೇಗೆ ತೆರೆದುಕೊಳ್ತು ಅಂತೀರಾ? ಅದುವೇ ಮುಂಬೈನಲ್ಲಿ. ಎಸ್, ದೋಸ್ತಿಗೆ ಬಾಯ್ ಬಾಯ್ ಎಂದವರನ್ನ ವಾಪಸ್ ಕರೆತರಲು ಡಿಕೆಶಿ ಸಮರದ ಅಖಾಡಕ್ಕಿಳಿದಿದ್ರು. ಬೆಳ್ಳಂಬೆಳಿಗ್ಗೆ ಮುಂಬೈಗೆ ಡಿಕೆಶಿ ಎಂಟ್ರಿ ಕೊಟ್ರು. ಅತೃಪ್ತರಿರೋ ಹೋಟೆಲ್ನಲ್ಲೇ ರೂಮ್ ಬುಕ್ ಕೂಡ ಮಾಡಿದ್ರು. ಅಲ್ಲಿಯೇ ತಂಗೋದಕ್ಕೆ ಅತೃಪ್ತರ ಸಂಧಾನಕ್ಕೆ ಟ್ರಬಲ್ ಶೂಟರ್ ಬಂದಿದ್ರು. ಆದ್ರೆ ಪೊಲೀಸರು ಕನಕಪುರ ಬಂಡೆಯನ್ನೇ ತಡೆದು ನಿಲ್ಲಿಸಿದ್ರು. ಅಲ್ಲೇ ಟಿಫನ್, ಅಲ್ಲೇ ಕಾಫಿ ತೆಗೆದುಕೊಂಡ ಡಿಕೆಶಿ ಹೋಟೆಲ್ ಬಿಲ್ ತೋರಿಸ್ತಾರೆ. ಪೊಲೀಸರಿಗೆ ಸಮಜಾಯಿಷಿ ಕೊಡ್ತಾರೆ. ಆದ್ರೂ ಪೊಲೀಸರು ಡಿಕೆಶಿಯನ್ನ ಒಳಗೆ ಬಿಡೋದೇ ಇಲ್ಲ. ಅಷ್ಟರಲ್ಲಿ ಹೋಟೆಲ್ ಮುಂದೆಯೇ ನಿಂತಿದ್ದ ಡಿಕೆಶಿಗೆ ಒಳಗಿದ್ದ ಅತೃಪ್ತರು ಗುನ್ನ ಇಡ್ತಾರೆ. ಇದು ರಾಜಕಾರಣ, ವಿಶ್ವಾಸ ಬೇರೆ, ರಾಜಕಾರಣ ಬೇರೆ. 7 ಗಂಟೆ ಸತತ 7 ಗಂಟೆ ಕಾದ ಡಿಕೆಶಿಗೆ ಅತೃಪ್ತರು ಗುನ್ನ ಇಟ್ರು. ಹೊರಬರೋದಿಲ್ಲ, ಮೀಟ್ ಮಾಡೋದಿಲ್ಲ ಅಂತ ತಿರುಮಂತ್ರ ಹಾಕಿದ್ರು. ಒಳಗೆ ಬಿಡೋವರೆಗೂ ಅಲ್ಲೇ ಇರ್ತೀನಿ ಅಂತ ಡಿಕೆಶಿ ಹೋಟೆಲ್ ಮುಂದೆಯೇ ಚೇರ್ ಹಾಕಿ ಕೂತ್ರು. ಸುಮಾರು ಹೊತ್ತು ನೋಡಿದ ಮುಂಬೈ ಪೊಲೀಸರು ಕೊನೆಗೂ ಡಿಕೆಶಿಯನ್ನ ಅರೆಸ್ಟ್ ಮಾಡಿ ಎಳೆದೋದ್ರು. ಇದು ಮುಂಬೈನಲ್ಲಿ ನಡೆದ ಹೈಡ್ರಾಮಾ. ಡಿಕೆಶಿ ಅತೃಪ್ತರನ್ನ ಕರೆದುಕೊಂಡು ಹೋಗ್ಬೇಕು, ಸರ್ಕಾರ ಉಳಿಸಬೇಕು ಅಂದ್ಕೊಂಡ್ರು. ಅದಕ್ಕಾಗಿ ಅರಸರಾಗಿದ್ರು, ಆಳಂತೆ ಹೋಟೆಲ್ ಮುಂದೆಯೇ ಕಾದ್ರು. ಆಪರೇಷನ್ ಕಮಲಕ್ಕೆ ಎಂಟ್ರಿ ಕೊಟ್ಟ ಟ್ರಬಲ್ ಶೂಟರ್ ಬಂಡಿಯಂತೆ ಎದುರಾಗೋದಕ್ಕೆ ನೋಡಿದ್ರು. ದೋಸ್ತಿಯನ್ನ ಮುರಿಯದಂತೆ ನೋಡಿಕೊಳ್ತಿದ್ದೀನಿ ಅನ್ನೋ ಹಾಗೆ ಬಿಂಬಿತವಾದ್ರು. ಜಗಳ ಒಂದು ಸ್ವಲ್ಪ ಆದ್ಮೇಲೆ ಎಲ್ಲ ಇಳಿದೆಲ್ಲ ಬಿಸಿ ರಕ್ತ, ಕೋಪ, ತಾಪ ಎಲ್ಲ ಹಿಡಿತದೆ. ಯಾರು ಬಿಜೆಪಿ ಹೋಗ್ತಾಯಿದ್ದಾರಂತೆ ನಾನು ಹೋಗ್ಬೇಕು, ನಾನು ಬಿಟ್ಟು ಏನು ಯಾರು ಬಿಜೆಪಿ ಬಂದಿಲ್ಲ. ನನಗೆ ಯಾರು ಬಂದು ಏನೇನು ಪೇಪರ್ನ ರಾತ್ರಿ ಮಧ್ಯರಾತ್ರಿ 1 ಗಂಟೆಗೆ 2 ಗಂಟೆಗೆ ಸೈನ್ ಹಾಕಿದ್ರು ಅಂತ ನನಗೆ ಎಲ್ಲ ಗೊತ್ತಿದೆ. ನನಗೆ ನಾವೇನು ಗೊತ್ತಿಲ್ಲ. ಹಿಂಗೆ ಮಾತನಾಡಿದ ಡಿಕೆಶಿ ಮೈತ್ರಿ ಸರ್ಕಾರದ ಪಾಲಿಗೆ ಹೀರೋ ಆಗೋಕೆ ಹೊರಟು. ಆದ್ರೆ ಇಲ್ಲೇ ಇರೋದು ನೋಡಿ ಡಿಕೆಶಿ ಹೈಡ್ರಾಮಾದ ಹಿಂದಿರೋ ಅಸಲಿ ಕಥೆ. ಮುಂಬೈನಲ್ಲಿ ನಡೆದ ಡ್ರಾಮಾವನ್ನ ನೋಡ್ತಿದ್ರೆ ಡಿಕೆಶಿ ದೋಸ್ತಿ ಸರ್ಕಾರದ ಹೀರೋನಾ ವಿಲನ್ನ ಅನ್ನೋ ಪ್ರಶ್ನೆ ಹುಟ್ಟುತ್ತೆ. ಇಂಥ ಪ್ರಶ್ನೆ ಹುಟ್ಟೋದಕ್ಕೆ ಕಾರಣ ಇನ್ಯಾರು ಅಲ್ಲ, ಮಾಜಿ ಸಿಎಂ ಸಿದ್ದರಾಮಯ್ಯ. ನಾನ್ ಬರೋವರೆಗೂ ಮಾತ್ರ ಬೇರೆಯವ್ರ ಹವಾ, ಬಂದ ಮೇಲೆ ನಂದೇ ಹವಾ. ಎಸ್, ಸಿದ್ದರಾಮಯ್ಯ ಈಗ ಫುಲ್ ಗರಂ ಆಗಿದ್ದಾರೆ. ನಿಗಿ ಕೆಂಡದಂತಾಗಿದ್ದಾರೆ. ಇದಕ್ಕೆಲ್ಲ ಕಾರಣ ಡಿಕೆಶಿ ಮುಂಬೈಗೆ ಹೋಗಿದ್ದು.
ಅರೆ, ಸರ್ಕಾರವನ್ನ ಉಳಿಸೋದಕ್ಕೆ ಬಂದ ಡಿಕೆಶಿಯನ್ನ ಕಂಡು ಯಾಕೆ ಸಿದ್ದರಾಮಯ್ಯ ಉರಿದುರಿದು ಬೀಳಬೇಕು? ಯಾಕೆ ಸಿದ್ದರಾಮಯ್ಯಗೆ ಡಿಕೆಶಿ ವಿಲನ್ ಶೆಡ್ ನಲ್ಲಿ ಕಾಣಿಸ್ಕೊಳ್ತಿದ್ದಾರೆ ಅಂತೀರಾ? ಯಾಕಂದ್ರೆ ಸಿದ್ದು ಎದೆಯಲ್ಲಿ ಧಗ ಧಗ ಬೆಂಕಿ ಉರಿಯುವಂತೆ ಮಾಡ್ತಿದೆ ಡಿಕೆಶಿಯ ವರ್ತನೆ. ಎಸ್, ಡಿಕೆಶಿ ಮತ್ತು ಸಿದ್ದು ನಡುವೆ ಇರೋ ಸಮರ ಇಂದು ನಿನ್ನೆಯದಲ್ಲ. ಈ ಶೀತಲ ಸಮರ ಶುರುವಾಗಿದ್ದೆ 2005ರಲ್ಲಿ. ಇದು ಶಿವರಾಮರ 14 ವರ್ಷದ ಯುದ್ಧ. ಎಸ್, ಡಿಕೆ ಶಿವಕುಮಾರ್ ಮತ್ತು ಸಿದ್ದರಾಮಯ್ಯರ ಮಧ್ಯೆ ನಡೆಯುತ್ತಿರುವುದು ಇಂದು ನಿನ್ನೆಯ ಯುದ್ಧವಲ್ಲ, 14 ವರ್ಷಗಳ ರಣರೋಚಕ ಯುದ್ಧ. ಆ ಯುದ್ಧ ಹೇಗೆ ಶುರುವಾಯಿತು ಅಂದ್ರೆ, 14 ವರ್ಷದ ಹಿಂದೆ ಸಿದ್ದರಾಮಯ್ಯ ಕಾಂಗ್ರೆಸ್ನಲ್ಲಿರಲೇ ಇಲ್ಲ. ಜೆಡಿಎಸ್ ಪಕ್ಷದಲ್ಲಿ ದೇವೇಗೌಡರ ಶಿಷ್ಯರಾಗಿ ಬೆಳೆಯುತ್ತಿದ್ದರು. ಆಗ ಜೆಡಿಎಸ್ನಿಂದ ಸಿದ್ದರಾಮಯ್ಯರನ್ನ ಕಾಂಗ್ರೆಸ್ಗೆ ಕರೆತರುವಲ್ಲಿ ಪ್ರಮುಖ ಪಾತ್ರ ವಹಿಸಿದ್ದೆ ಡಿಕೆ ಶಿವಕುಮಾರ್. 2005 ಮತ್ತು 2006ರ ಸಮಯ. ಸಿದ್ದರಾಮಯ್ಯರನ್ನ ಕಾಂಗ್ರೆಸ್ಗೆ ಕರೆತಂದ ಡಿಕೆ ಶಿವಕುಮಾರ್ ಅವರೊಂದಿಗೆ ಕ್ಲೋಸ್ ರಿಲೇಷನ್ ಇಟ್ಕೊಂಡ್ರು. ಸ್ನೇಹಿತರ ರೀತಿ ಇದ್ದ ಸಿದ್ದು ಮತ್ತು ಡಿಕೆಶಿ ನಡುವೆ ಏನೇನೂ ಕಚ್ಚಾಟ ಇರಲಿಲ್ಲ. ಆದ್ರೆ ಸಿದ್ದರಾಮಯ್ಯ ಕಾಂಗ್ರೆಸ್ ಪಾಳೆಯಕ್ಕೆ ಬಂದ ನಂತರ ಮೂಲ ಕಾಂಗ್ರೆಸ್ಸಿಗರಿಗೆ ಭಯ ಶುರುವಾಯಿತು. ಮೂಲ ಕಾಂಗ್ರೆಸ್ಸಿಗರನ್ನ ಮೂಲೆ ಗುಂಪು ಮಾಡಲಾಯಿತು. ಆಗ ಡಿಕೆಶಿ ಮತ್ತು ಸಿದ್ದರಾಮಯ್ಯ ನಡುವೆ ಅಸಮಾಧಾನ ಹುಟ್ಟುಹಾಕಿತ್ತು. ಈ ಕಿಚ್ಚು ಡಿಕೆಶಿ ಎದೆಯಿಂದ ಹೊರಬಂದಿದ್ದೆ 2013ರಲ್ಲಿ ಸಿದ್ದರಾಮಯ್ಯ ಸಿಎಂ ಆದಾಗ. ಇದು 2013ರ ಚಿತ್ರಣ. 2012ರಲ್ಲಿ ಸಿದ್ದರಾಮಯ್ಯ ಸಿಎಂ ಆಗಿ ಪ್ರಮಾಣ ವಚನ ಸ್ವೀಕರಿಸಿದ್ರು. ಸಿದ್ದು ಸರ್ಕಾರ ಅಸ್ತಿತ್ವಕ್ಕೆ ಬಂದಾಗಲೂ ಡಿಕೆ ಶಿವಕುಮಾರ್ ಎದೆಯಲ್ಲಿ ಬೆಂಕಿ ಧಗಧಗಿಸಿ ಹೊತ್ತಿ ಉರಿಯುತ್ತಿತ್ತು. ಯಾಕಂದ್ರೆ ಸಿದ್ದರಾಮಯ್ಯ ಸರ್ಕಾರ ರಚನೆ ಆದಾಗ ಡಿಕೆ ಶಿವಕುಮಾರ್ಗೆ ಯಾವುದೇ ಖಾತೆ ಕೊಟ್ಟಿರಲಿಲ್ಲ. ಡಿಕೆಶಿ ಎದೆಯಲ್ಲಿದ್ದ ಆ ಬೆಂಕಿಗೆ ಮಂತ್ರಿ ಪಟ್ಟ ಕೊಡದೇ ಇದ್ದದ್ದು ತುಪ್ಪ ಸುರಿದಂತಾಗಿತ್ತು. ಎರಡು 2018ರಲ್ಲಿ ಜೆಡಿಎಸ್ ಹಾಗೂ ಕಾಂಗ್ರೆಸ್ ಮೈತ್ರಿ ಸರ್ಕಾರ ರಚನೆ ಆಗುತ್ತೆ. ಆಗ ಡಿಕೆ ಶಿವಕುಮಾರ್ ಮತ್ತು ಎಚ್.ಡಿ. ಕುಮಾರಸ್ವಾಮಿ ಜೋಡೆತ್ತುಗಳಂತೆ ಕಾಣಿಸಿಕೊಂಡ್ರು. ಆಗ ಸಿದ್ದು ಮೇಲಿದ್ದ ಜಿದ್ದನ್ನ ತೀರಿಸಿಕೊಂಡ್ರು ಡಿಕೆಶಿ. ಹೇಗೆ ಅಂದ್ರೆ, ಸಂಪುಟ ರಚನೆ ವೇಳೆ ಸಿದ್ದು ಆಪ್ತರನ್ನ ನೆಗ್ಲೆಕ್ಟ್ ಮಾಡಿದ್ರು. ಇದು ಸಿದ್ದರಾಮಯ್ಯ ತಂಡಕ್ಕೆ ನುಂಗಲಾರದ ತುತ್ತಾಯಿತು. ಅಷ್ಟೇ ಅಲ್ಲ, ಈ ಹಿಂದೆ ಇದ್ದ ಶೀತಲ ಸಮರದ ಬೆಂಕಿಗೆ ಮತ್ತಷ್ಟು ಪೆಟ್ರೋಲ್ ಸುರಿದಂಗೆ ಆಗಿತ್ತು. ಇದಕ್ಕಿಂತಲೂ ದೊಡ್ಡ ಮಟ್ಟದಲ್ಲಿ ಸಿದ್ದುಗೆ ಕೋಪ ತರಿಸಿದ್ದು ಮತ್ತು ದೋಸ್ತಿ ಸರ್ಕಾರದ ಬುಡವನ್ನ ಅಲುಗಾಡಿಸಿದ್ದು ಡಿಕೆಶಿ ಮತ್ತು ರಮೇಶ್ ಜಾರಕಿಹೊಳಿ ನಡುವಿನ ಕದನ.
ದೋಸ್ತಿ ಸರ್ಕಾರ ರಚನೆ ಆದಾಗಿನಿಂದ ಸಿದ್ದು ಆಪ್ತರು, ಅದರಲ್ಲೂ ರಮೇಶ್ ಜಾರಕಿಹೊಳಿ ಧಗಧಗ ಉರಿಯುತ್ತಿದ್ರು. ಇದಕ್ಕೆ ಕಾರಣ ಮತ್ತೇನೂ ಅಲ್ಲ, ಲಕ್ಷ್ಮೀ ಹೆಬ್ಬಾಳ್ಕರ್ ಮತ್ತು ರಮೇಶ್ ಜಾರಕಿಹೊಳಿ ನಡುವಿದ್ದ ನಿಗಿನಿಗಿ ಸಮರ. ಒಂದು ಕಾಲದಲ್ಲಿ ರಮೇಶ್ ಜಾರಕಿಹೊಳಿ ಆಪ್ತ ವರ್ಗದಲ್ಲಿದ್ದ ಲಕ್ಷ್ಮೀ ಹೆಬ್ಬಾಳ್ಕರ್ ನಂತರದ ದಿನದಲ್ಲಿ ಅವರ ವಿರುದ್ಧವೇ ತಿರುಗಿ ನಿಂತರು. ಇದನ್ನ ಪ್ರತಿಷ್ಠೆಯಾಗಿ ತೆಗೆದುಕೊಂಡ ಸಾಹುಕಾರ್ ಲಕ್ಷ್ಮೀ ಹೆಬ್ಬಾಳ್ಕರ್ರನ್ನ ಹಣಿಯುವ ಪ್ಲಾನ್ ಮಾಡಿದ್ರು. ಇದು ಬೆಳಗಾವಿ ಕಾಂಗ್ರೆಸ್ನಲ್ಲಿ ಸೃಷ್ಟಿಯಾಗಿದ್ದ ಬೆಂಕಿ ಸ್ಫೋಟ. ಈ ಸ್ಫೋಟದ ಕದನಕ್ಕೆ ಸಿದ್ದು ಮಾತನ್ನು ಮೀರಿ ಇಳಿದಿದ್ರು ಡಿಕೆಶಿ. ಎಸ್, ಬೆಳಗಾವಿ ಪಾಲಿಟಿಕ್ಸ್ ಸಮರಕ್ಕೆ ಇಳಿದಿದ್ದ ಡಿಕೆಶಿ ಆ ಸಮರವನ್ನ ತಿಳಿಗೊಳಿಸಲೇ ಇಲ್ಲ. ಆ ಸಮರದ ಕಾವು ಏರ್ತಾನೆ ಹೋಯಿತು. ಇದು ಕೂಡ ಸಿದ್ದು ಮತ್ತು ಡಿಕೆಶಿ ಸಮರವನ್ನ ಹೆಚ್ಚಾಗುವ ಹಾಗೆ ಮಾಡಿತು. ಬೆಳಗಾವಿಯ ಬೆಂಕಿ ಇವತ್ತು ಆರುತ್ತೆ, ನಾಳೆ ಆರುತ್ತೆ ಅಂತ ಕಾದ್ರು. ಆದ್ರೆ ಅಲ್ಲಿಂದ ಶುರುವಾಯ್ತು ನೋಡಿ ರಮೇಶ್ ಜಾರಕಿಹೊಳಿಯ ಶಪಥ. ಆ ಶಪಥ ಇನ್ನೇನು ಅಲ್ಲ, ಮೈತ್ರಿಗೆ ಗುನ್ನ. ಕಳೆದ ಒಂದು ವರ್ಷದಿಂದ ನಾನು ಇದನ್ನ ಮಾಡಿ ಇವತ್ತೊಂದು ಮಟ್ಟಕ್ಕೆ ತಂದಿದ್ದೀರಿ. ನೀವು ಹೊಳೆ ಹೋಗೋ ಪ್ರಶ್ನೆ ಇಲ್ಲ. ಡಿಕೆಶಿಯ ಪ್ರತಿಯೊಂದು ನಡೆ ಬಗ್ಗೆಯೂ ಸಿದ್ದರಾಮಯ್ಯ ಕೆಂಡ ಕಾರ್ತಿದ್ರು. ಬೆಳಗಾವಿ ಪಾಲಿಟಿಕ್ಸ್ ಎಂಟ್ರಿ ಆಗಬೇಡ ಅಂದ್ರೂ ಕೇಳಿರಲಿಲ್ಲ. ಆದ್ರೀಗ ಆ ಬೆಳಗಾವಿ ಪಾಲಿಟಿಕ್ಸೇ ದೋಸ್ತಿಗೆ ಕಂಟಕವಾಗಿ ಕಾಡ್ತಿದೆ. ರಮೇಶ್ ಜಾರಕಿಹೊಳಿ ಸದ್ದೇ ಇಲ್ಲದೆ ಆಪರೇಷನ್ ಮಾಡಿ ತನ್ನ ಜೊತೆ ಕಾಂಗ್ರೆಸ್ನಲ್ಲಿರುವ ಜೆಡಿಎಸ್ನಲ್ಲಿದ್ದ ಘಟಾನುಘಟಿ ನಾಯಕರನ್ನೇ ಕರ್ಕೊಂಡು ಹೋಗಿದ್ದಾರೆ. ದೋಸ್ತಿಯನ್ನ ಮುಳುಗಿಸುವುದಕ್ಕೆ ಪಣ ತೊಟ್ಟಿದ್ದಾರೆ. ಇದೆಲ್ಲದಕ್ಕೂ ಕಾರಣ ಡಿಕೆಶಿ ಅಂತ ಗುಟ್ರು ಹಾಕ್ತಿದ್ದಾರೆ ಸಿದ್ದರಾಮಯ್ಯ. ಅಸಲಿಗೆ ಡಿಕೆಶಿ ಹೀರೋನಾ ವಿಲನ್ನ? ರಾತ್ರೋರಾತ್ರಿ ಆ ಫೋನ್ ಕರೆ ಡಿಕೆಶಿಗೆ ಬಂದಿದ್ದು ಯಾಕೆ? ಆ ಫೋನ್ ಕಾಲ್ ಯಾರದ್ದಾಗಿತ್ತು? ಸದ್ಯಕ್ಕೆ ಯಾರು ದೋಸ್ತಿ ಸರ್ಕಾರದ ವಿಲನ್? ಇವೆಲ್ಲವನ್ನ ಹೇಳ್ತೀವಿ ಬ್ರೇಕ್ ಆದ್ಮೇಲೆ. ಸರ್ಕಾರ ವಿಶ್ವನಾಥ್ ರಾಜೀನಾಮೆಗೆ ಕಾರಣ ಏನು? ಸರ್ಕಾರದ ನಿರ್ಲಕ್ಷ್ಯ